ನಿಲ್ಲಿ, ಸ್ಕ್ರೋಲ್ ಮಾಡಬೇಡಿ. ಸಾಯಿಬಾಬಾರವರು ನಿಮಗೆ ಈಗ ಈ ಕ್ಷಣ ಒಂದು ಮುಖ್ಯವಾದ ಸಂದೇಶ ಕೊಡ್ತಾ ಇದ್ದಾರೆ. ಇದು ಖಂಡಿತ ಕೋಇನ್ಸಿಡೆನ್ಸ್ ಅಲ್ಲ. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕ್ ಎರಾ ಚಾನಲ್. ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಅದು ಬಾಬಾರವರ ಸೂಚನೆ ಆಗಿರಬಹುದು. ನಿಮ್ಮ ಜೀವನದಲ್ಲಿ ಯಾವೆಲ್ಲ ಸಮಸ್ಯೆಗಳು, ಗೊಂದಲಗಳು ಅಥವಾ ಉತ್ತರ ಸಿಗದೇ ಇರೋ ಪ್ರಶ್ನೆ ಇದೆಯಾ? ಹಾಗಿದ್ರೆ ಈ ರೀಡಿಂಗ್ ಖಂಡಿತ ನಿಮಗಾಗಿಯೇ ಇದೆ. ಸಾಯಿಬಾಬಾರವರು ಯಾವಾಗಲೂ ತಮ್ಮ ಭಕ್ತರನ್ನು ಕೈ ಬಿಡೋದಿಲ್ಲ. ನೀವು ಎಷ್ಟೇ ಕಷ್ಟದಲ್ಲಿದ್ದರೂ ಅವರು ನಿಮಗಾಗಿ ಸರಿಯಾದ ಸಮಯಕ್ಕೆ ಮಾರ್ಗದರ್ಶನ ಖಂಡಿತ ಕೊಡ್ತಾರೆ. ಈಗ ಒಂದು ಕ್ಷಣ ಕಣ್ಣನ್ನು ಮುಚ್ಚಿ ದೀರ್ಘವಾದ ಶ್ವಾಸವನ್ನು ತೆಗೆದುಕೊಂಡು ಮನಸ್ಸಿನಲ್ಲಿ ಸಾಯಿಬಾಬಾರವರನ್ನು ಕೇಳಿ. ನಿಮ್ಮ ಎಲ್ಲ ಗೊಂದಲಗಳಿಗೆ, ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಿಕ್ಕೆ ಅಥವಾ ಪರಿಹಾರವನ್ನು, ಮಾರ್ಗದರ್ಶನವನ್ನು ಮಾಡಲಿಕ್ಕೆ ನಾನಿಲ್ಲಿ 3 ಕಾರ್ಡ್ಗಳ ಆಯ್ಕೆಯನ್ನು ಕೊಡ್ತಾ ಇದ್ದೀನಿ. 3ರಲ್ಲಿ ಯಾವುದಾದ್ರೂ ಒಂದು ಕಾರ್ಡು ನಿಮಗೆ ಹೆಚ್ಚು ಅಟ್ರ್ಯಾಕ್ಟ್ ಮಾಡುವಂಥದ್ದನ್ನು ಆಯ್ಕೆ ಮಾಡ್ಕೊಳ್ಳಿ. ಹೆಚ್ಚು ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಇಂಟ್ಯೂಷನ್ ಯಾವ ಒಂದು ಕಾರ್ಡನ್ನು ಹೇಳುತ್ತೋ ಆ ಕಾರ್ಡನ್ನು ಆಯ್ಕೆ ಮಾಡಿ. ನೀವು ಆಯ್ಕೆ ಮಾಡಿದ ಕಾರ್ಡ್ ನಿಮ್ಮ ಜೀವನದ ಒಂದು ಸತ್ಯವನ್ನು ರಿವೀಲ್ ಮಾಡುತ್ತೆ. ಅದನ್ನು ಖಂಡಿತ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮಗೆ ರೆಸಿನೇಟ್ ಆದರೆ ಆ ಒಂದು ಕಾರ್ಡ್ ಖಂಡಿತ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸಾಯಿರಾಮ್ ಅಂತ ಟೈಪ್ ಮಾಡಿ. ಮತ್ತು ಪರ್ಸ್ನಲ್ ರೀಡಿಂಗ್ ಬೇಕಾದರೆ ವಿಡಿಯೋದಲ್ಲಿರೋ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ನಿಮ್ಮ ಬಳಿ ಸಾಯಿಬಾಬಾ ಅವರ ಉಡಿ ಇದೆಯಾ? ಇದ್ರೆ ನೀವು ತುಂಬಾ ಲಕ್ಕಿ. ಯಾಕಂದರೆ ಇದು ಸಾಮಾನ್ಯವಾದ ಒಂದು ಭಸ್ಮ ಅಲ್ಲ, ಇದೊಂದು ಆಶೀರ್ವಾದ. ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಉಡಿ ಅಂದರೆ ಪುಡಿಯಲ್ಲ, ಇದು ಸಾಯಿಬಾಬಾರವರ ಶಕ್ತಿ, ರಕ್ಷಣೆ ಮತ್ತು ಒಂದು ಟ್ರೀಟ್ಮೆಂಟ್ ಕೂಡ ಹೌದು. ಸಾಯಿಬಾಬಾರವರು ಉಡಿಯನ್ನು ತಮ್ಮ ಭಕ್ತರಿಗೆ ಕೊಡ್ತಾಯಿದ್ರು. ಯಾಕೆ ಗೊತ್ತಾ? ರೋಗ ನಿವಾರಣೆ ಮಾಡಲಿಕ್ಕೆ, ದುಷ್ಟಶಕ್ತಿಗಳಿಂದ ರಕ್ಷಣೆ ಕೊಡಲಿಕ್ಕೆ, ಮನಃಶಾಂತಿಗೆ ಮತ್ತು ಕರ್ಮ ಶುದ್ಧಿಗೆ ಕೂಡ. ನೀವು ಯಾವ ಸಮಸ್ಯೆಯಿಂದ ಬಳಲ್ತಾ ಇದ್ದೀರೋ ಆ ಕ್ಷಣದಲ್ಲಿ ಉಡಿಯನ್ನು ತಲೆ ಮೇಲೆ ಅಥವಾ ನೆತ್ತಿಯಲ್ಲಿ ಇಟ್ಕೊಂಡು ಮನಸ್ಸಿನಿಂದ ಪ್ರಾರ್ಥನೆಯನ್ನು ಮಾಡಿ, ಓಂ ಸಾಯಿರಾಮ್ ನನಗೆ ಮಾರ್ಗ ತೋರಿಸು ಅಂತ ಕೇಳಿ. ನೀವು ಒಂದು ಶಾಂತಿ, ಒಂದು ಎನರ್ಜಿನ ಖಂಡಿತ ಫೀಲ್ ಮಾಡ್ತೀರಾ. ನಂಬಿಕೆ ಇದ್ದರೆ ಉಡಿ ನಿಮ್ಮ ಜೀವನದಲ್ಲಿ ಅದ್ಭುತಗಳನ್ನು ಕೂಡ ಮಾಡಬಹುದು. ಅದು ಆರೋಗ್ಯದಲ್ಲಾಗಿರಬಹುದು ಅಥವಾ ಜೀವನದಲ್ಲಿರೋ ಎಲ್ಲ ಪ್ರಾಬ್ಲಮ್ಸ್ಗಳಲ್ಲಿ ಕೂಡ. ನಿಮ್ಮೆಲ್ಲ ಸಮಸ್ಯೆಗಳಿಗೂ ಭಸ್ಮದಲ್ಲಿ ಪರಿಹಾರ ಇದೆ ಅನ್ನೋದು ಸಾಯಿಬಾಬಾರವರ ಸಂದೇಶ ಆಗಿದೆ. 2ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ನೀವು ತುಂಬಾ ಕಠಿಣ ಮನಸ್ಸಿನವರು ಅನ್ನೋದು ಕಾಣಿಸ್ತಾ ಇದೆ. ಆದರೆ ಈಗ ಸ್ವಲ್ಪ ಸಾಫ್ಟ್ ಆಗಬೇಕಾಗುತ್ತೆ. ನೀವು ಇತ್ತೀಚೆಗೆ ತುಂಬಾ ನೋವನ್ನು ಅನುಭವಿಸಿದ್ದೀರಾ. ಯಾರೋ ನಿಮ್ಮ ಬಗ್ಗೆ ತಪ್ಪಾಗಿ ಅರ್ಥ ಕೂಡ ಮಾಡ್ಕೊಂಡಿರ್ಬೋದು. ಆದರೆ ಬಾಬಾರವರು ಹೇಳ್ತಿದ್ದಾರೆ, ಫರ್ಗಿವ್ ಮಾಡಿ ಬಟ್ ಡೋಂಟ್ ಫರ್ಗೆಟ್ ಯುವರ್ ವ್ಯಾಲ್ಯೂ. ಅಂದರೆ ನಿಮ್ಮ ಒಂದು ಮೌಲ್ಯವನ್ನು ನೀವು ಖಂಡಿತ ಕಾಪಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಮೇಲೆ ದಯ ಇಡಿ, ಬೇರೆಯವರನ್ನು ಕೂಡ ಕ್ಷಮಿಸಿ, ಹೃದಯವನ್ನು ಯಾವಾಗಲೂ ಹಗುರವಾಗಿ ಇಟ್ಕೊಳ್ಳಿ. ಹೆಚ್ಚು ದ್ವೇಷ ಇಟ್ಕೊಂಡ್ರೆ ನಿಮ್ಮ ಎನರ್ಜಿ ಬ್ಲ್ಯಾಕ್ ಆಗುತ್ತೆ. ಸೊ ಹಾಗಾಗಿ ಮನಸ್ಸಿಂದ ಹೇಳ್ಕೊಳ್ಳಿ, ನಾನು ನನ್ನನ್ನು ಕ್ಷಮಿಸುತ್ತೇನೆ, ನಾನು ಶಾಂತಿಯಲ್ಲಿ ಇದ್ದೇನೆ ಅನ್ನೋದು. ಕಂಪ್ಯಾಷನ್ ಅಂದರೆ ವೀಕ್ನೆಸ್ ಖಂಡಿತ ಅಲ್ಲ, ಅದು ನಿಮ್ಮ ಬಿಗ್ಗೆಸ್ಟ್ ಪವರ್ ಕೂಡ ಹೌದು. ಯಾರಾದರೂ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಜೊತೆ ಕೆಟ್ಟದಾಗಿ ನಡ್ಕೊಂಡಿದ್ರು ಕೂಡ ಅವರನ್ನು ದ್ವೇಷ ಮಾಡಲಿಕ್ಕೆ ಹೋಗಬೇಡಿ. ಎಲ್ಲರನ್ನೂ ಮನಸ್ಸಿಂದ ಕ್ಷಮಿಸ್ಬಿಡಿ. ಮುಂದೆ ಹೋಗಿ ನೀವು ಯಾವ ಕ್ಷಣದಲ್ಲಿ ಇದೆಲ್ಲವನ್ನು ಕೂಡ ಮರಿತೀರಾ, ನಿಮ್ಮ ಜೀವನದಲ್ಲಿ ಒಳ್ಳೆಯದು ಖಂಡಿತ ಆರಂಭ ಆಗುತ್ತೆ. 3ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ನೀವು ಈ ಕಾರ್ಡನ್ನು ಆಯ್ಕೆ ಮಾಡಿಕೊಂಡ ಕ್ಷಣದಿಂದಲೇ ನಿಮ್ಮ ಹೀಲಿಂಗ್ ಶುರುವಾಗಿದೆ. ಸಾಯಿಬಾಬಾರವರು ಹೇಳ್ತಿದ್ದಾರೆ, ನಿಮ್ಮ ನೋವಿಗೆ ಚಿಕಿತ್ಸೆ ಬರ್ತಾ ಇದೆ. ನೀವು ಎಷ್ಟು ದಿನದಿಂದ ಕಷ್ಟಪಟ್ಟಿದ್ದೀರೋ ಅದಕ್ಕೆ ಈಗ ಪರಿಹಾರ ಸಿಗೋ ಸಮಯ ಕೂಡ ಬಂದಿದೆ. ಇದು ಶರೀರದ ನೋವಿರ್ಬೋದು ಅಥವಾ ಮನಸ್ಸಿಗೆ ಸಂಬಂಧಪಟ್ಟಿರೋ ಒಂದು ನೋವಿರ್ಬೋದು. ನೀವು ಒಬ್ಬರೇ ಅಲ್ಲ, ನಿಮ್ಮ ಜೊತೆ ಸಾಯಿಬಾಬಾರವರು ಕೂಡ ಇದ್ದಾರೆ. ಹಳೆ ನೋವನ್ನೆಲ್ಲ ಬಿಟ್ಬಿಡಿ. ನಿಮ್ಮನ್ನು ನೀವೇ ಹೀಲಿಂಗ್ ಮಾಡ್ಕೋಬೇಕಾಗುತ್ತೆ. ದೇವ್ರ ಮೇಲೆ ನಂಬಿಕೆ ಇರಲಿ. ಪ್ರತಿ ನೋವಿಗೂ ಒಂದು ಚಿಕಿತ್ಸೆ ಇದ್ದೇ ಇರುತ್ತೆ. ನಿಮ್ಮ ನೋವಿರುವ ಜಾಗದ ಮೇಲೆ ಕೈ ಇಟ್ಟು ನಾನು ಹೀಲಿಂಗ್ ಆಗ್ತಿದ್ದೀನಿ, ನಾನು ಸುರಕ್ಷಿತ ಅಂತ ಹೇಳ್ಕೊಳ್ಳೋದ್ರಿಂದ ಕೂಡ ಹೀಲಿಂಗ್ ಸ್ಲೋ ಆಗಿ ಆಗ್ತಾ ಇರುತ್ತೆ. ಆದರೆ ಖಂಡಿತ ಇದು ಒಂದು ಪವರ್ಫುಲ್ ಮೆಥಡ್ ಆಗಿದೆ. ನೀವು ಮನಸ್ಸಿಂದ ನೋವನ್ನು ಅನುಭವಿಸ್ತಾ ಇದ್ದರೆ
ಹೃದಯದ ಮೇಲೆ ಕೈ ಇಟ್ಟು ಈ ಮಾತನ್ನು ಹೇಳ್ಕೋಬೇಕಾಗುತ್ತೆ. ಈ ಕಾರ್ಡ್ ನಿಮಗೆ ಸಿಕ್ಕಿದ್ದು ಖಂಡಿತ ಕೋಇನ್ಸಿಡೆನ್ಸ್ ಅಲ್ಲ, ಇದು ನಿಮ್ಮ ಜೀವನದ ಹೊಸ ಆರಂಭ. ಈ 3 ಕಾರ್ಡ್ಗಳಲ್ಲಿ ನೀವು ಯಾವ ಕಾರ್ಡ್ ಆಯ್ಕೆ ಮಾಡಿದ್ರು ಅದು ನಿಮ್ಮ ಜೀವನಕ್ಕೆ ಬಂದ ಒಂದು ಸಂದೇಶ ಆಗಿರುತ್ತೆ. ನಿಮ್ಮ ಮೇಲೆ ಆಶೀರ್ವಾದ ಇದೆ, ನಂಬಿಕೆ ಇಡಿ, ನಿಮ್ಮ ಜೀವನದಲ್ಲಿ ಅದ್ಭುತಗಳು ಬರ್ತಾ ಇದೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು, ಶುಭ ದಿನ.